ಸೂಮ ಟೀಚರ್ ಸೂಲು ತುಲ್ಲು ಸುಷ್ಮಾ ಟೀಚರ್ ದೆಂಗಾಟ. ಸ್ನೇಹಿತರೆ, ನಾನು ನಮ್ಮ ಕಥೆಯ ನಾಯಕಿ ಹೆಸರು ಸುಷ್ಮಾ. ಅವಳಿಗೆ 25 ವಯಸ್ಸು, ಒಳ್ಳೆ ಸೊಂಪಾದ ದೇಹ ಹಾಗೂ ದೇಹದ ಭಾಗಗಳು ನೋಡಿದರೆ ಅಲ್ಲೇ ಮಲಗಿಸಿಕೊಂಡು ಕೇಳಬೇಕು ಎನ್ನಿಸುವಂತ ಸುರಸುಂದರಿ. ಅವಳು ತನ್ನ ಅತ್ತೆಯ ಮಗ ರಮೇಶನನ್ನು ಪ್ರೀತಿಸುತ್ತಿದ್ದಳು. ಪೂರ್ಣವಿರಾಮ. ಅವನು ಎಂದರೆ ಅವಳಿಗೆ ಪ್ರೇಮ. ಅವನನ್ನೇ ಮದುವೆಯಾಗಬೇಕು ಎಂದು ಹಠ ಹಿಡಿದು ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತಾಳೆ. 1 ವರ್ಷ ಚೆನ್ನಾಗಿ ಸಂಸಾರ ಮಾಡುತ್ತಾರೆ. ಅವರ ಸಂಸಾರಕ್ಕೆ ಕನ್ನಡಿ ಹಿಡಿದಂತೆ ಒಂದು ಗಂಡು ಮಗು ಕೂಡ ಆಗುತ್ತದೆ. ಯಾರ ಕಣ್ಣು ಬಿತ್ತೋ ಏನೋ ಅವರಲ್ಲಿ ಇತ್ತೀಚೆಗೆ ಸ್ವಲ್ಪ ಮನಸ್ತಾಪ. ಹೆಂಡತಿಯ ಮೇಲೆ ಏನೋ ತಾತ್ಸಾರ ಮನೋಭಾವನೆ ರಮೇಶನಿಗೆ. ಸುಷ್ಮಾಗೆ ಸೆಕ್ಸ್ ಅಂದ್ರೆ ತುಂಬಾ ಪ್ರಾಣ. ಒಂದು ದಿನಕ್ಕೆ ಕನಿಷ್ಠ ಪಕ್ಷ 2 ಸಲ ತುಣ್ಣೆ ನುಗ್ಗಿಸಿಕೊಂಡ್ರೇನೆ ಅವಳ ತುಲ್ಲಿಗೆ ಸಮಾಧಾನ ಅನ್ನೋವಷ್ಟು ಚೂಲು ತುಲ್ಲು ಅವಳದು. ಇತ್ತೀಚೆಗೆ ರಮೇಶ ದಿನವೂ ಮನೆಗೆ ಚೆನ್ನಾಗಿ ಕುಡಿದು ಬರುತ್ತಿದ್ದ. ಪೂರ್ಣವಿರಾಮ. ಮನೆಯಲ್ಲಿ ಸುಷ್ಮಾಳ ಜೊತೆಗೆ ದಿನವಿಡೀ ಜಗಳ ಮಾಡುತ್ತಿದ್ದ. ಸುಷ್ಮಾಳಿಗೂ ರೋಸಿ ಹೋಗಿತ್ತು. ಪೂರ್ಣವಿರಾಮ. ಕಾರಣ ಪ್ರೀತಿಸಿ ಮದುವೆಯಾಗಿ ಈವಾಗ ಅವಳ ಬಾಳು ಹೀಗೆ ಆಗುತ್ತೆ ಅಂತ ಅವಳು ಕೂಡ ಎಣಿಸಿರಲಿಲ್ಲ. ಪೂರ್ಣವಿರಾಮ. ಹಸಿದ ಹರೆಯ ರಾತ್ರಿಯಾದರೆ ಅವಳ ತುಲ್ಲಲ್ಲಿ ನವೆ ಶುರುವಾಗುತ್ತಿತ್ತು. ಪೂರ್ಣವಿರಾಮ. ತುಣ್ಣೆಗೆ ಅವಳ ತುಲ್ಲು ಹವಣಿಸುತ್ತಿತ್ತು. ಕಾಮವೇದನೆಯಲ್ಲಿ ತುಡಿಯುತ್ತಾ ಅವಳ ಮನಸ್ಸು ವಿರಹ ವೇದನೆಯಿಂದ ಪರಿತಪಿಸುತ್ತಿತ್ತು. ಅವಳು ರಮೇಶನನ್ನು ಓಪನ್ ಆಗಿ ಬಾರೋ ನನ್ ತುಲ್ಲಿನ ದಾಹ ತೀರ್ಸೋ ಬೋಳಿ ಮಗನೆ ಅಂತ ಡೈರೆಕ್ಟ್ ಆಗಿ ಕರೀತಿದ್ಲು. ಆದ್ರೆ ರಮೇಶ ಮಾತ್ರ ಕುಡಿದ ಅಮಲಿನಲ್ಲಿ ಏನೂ ಮಾಡುತ್ತಿರಲಿಲ್ಲ. ಹಾಗೇನಾದ್ರೂ ಕೇಳಿದರೂ ತುಣ್ಣೆಯನ್ನು ತುಳಿಗೆ ಹಾಕಿ ಹೊಡೆಯೋದ್ರಲ್ಲೇ ಕಾರಿಕೊಂಡು ಸುಮ್ಮನಾಗುತ್ತಿದ್ದ. ಸುಷ್ಮಾಳಿಗೆ ಅವನನ್ನು ಕೊಂದೇ ಬಿಡಬೇಕೆಂಬಷ್ಟು ಕೋಪ ಉಕ್ಕುತ್ತಿತ್ತು. ಅಫ್ರೆಶ್ ಏನೂ ಮಾಡೋದು, ತಾಳಿ ಕಟ್ಟಿದ ಗಂಡ ಅಂತ ಸುಮ್ಮನೆ ಬೆರಳು ಹಾಕೊಂಡು ತೃಪ್ತಿಪಟ್ಟುಕೊಳ್ಳುತ್ತಿದ್ದಳು. ಇತ್ತ ಮನೆಯಲ್ಲಿ ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡೋದು ಸುಷ್ಮಾಳಿಗೆ ನುಂಗಲಾರದ ತುತ್ತಾಗಿತ್ತು. ಹಾಗಾಗಿ ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿದ್ದಳು. ಅದನ್ನು ತನ್ನ ಗಂಡನಿಗೆ ತಿಳಿಸಿದಳು. ಆದರೆ ಅವನು ಮಾತ್ರ ಸುತರಾಂ ಒಪ್ಪಲು ರೆಡಿ ಇರಲಿಲ್ಲ. ಹಾಗಾಗಿ ವಿರೋಧಿಸಿದ. ಕೊನೆಗೆ ಇದು ಮನೆಯವರ ಒಪ್ಪಂದದ ಮೇರೆಗೆ ಕೆಲಸಕ್ಕೆ ಹೋಗುವ ಒಪ್ಪಿಗೆ ದೊರೆತು ಅವಳು ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಟಳು. ರಮೇಶನಿಗೆ ಅವಳು ಕೆಲಸಕ್ಕೆ ಹೋದರೆ ಕೆಟ್ಟು ಹೋಗುತ್ತಾಳೆಂಬ ಭಯದ ಜೊತೆಗೆ ಅವಳು ತನಗೆ ಮರ್ಯಾದೆ ಕೊಡಳು ಎಂಬ ಭಯವೂ ಇದ್ದಿತು. ಅದಕ್ಕೆ ಅವನು ಅವಳನ್ನು ಕೆಲಸಕ್ಕೆ ಕಳುಹಿಸಲು ವಿರೋಧಿಸುತ್ತಿದ್ದ. ಅವಳಿಗೆ ಹೇಗೋ ಒಂದು ಶಾಲೆಯಲ್ಲಿ ಟೀಚರ್ ಕೆಲಸ ಸಿಕ್ಕಿತು. ಶಾಲೆಗೆ ಅವಳು ಒಂದು ತೋಟವನ್ನು ದಾಟಿ ಹೋಗಬೇಕಿತ್ತು. ಅಲ್ಲಿಗೆ ಹೋಗುವ ದಾರಿಯಲ್ಲಿ ಒಂದು ಸಣ್ಣ ಸಂಸಾರ ಮನೆ ಮಾಡಿಕೊಂಡಿತ್ತು. ಅದರಲ್ಲಿ ಗಂಡ ಹೆಂಡತಿ ಹಾಗೂ ಸಿದ್ದರಾಜು ಎಂಬ ತಮ್ಮ ಇದ್ದ. ಪೂರ್ಣವಿರಾಮ. ಸಿದ್ದರಾಜು ನೋಡಲು ಕಟ್ಟುಮಸ್ತಾಗಿ ಸುಂದರವಾಗಿ ಇದ್ದ. ಜೊತೆಗೆ ಕಾರು ಓಡಿಸಿ ಸಂಪಾದನೆ ಮಾಡುತ್ತಿದ್ದ. ಅವನು ಹಾಗೇ ಮುಗ್ಧನೂ ಕೂಡ. ಸುಷ್ಮಾ ಶಾಲೆಗೆ ಹೋಗುವಾಗ ಅವನು ಕಾರ್ ತಗೊಂಡು ಕೆಲಸಕ್ಕೆ ಹೋಗುತ್ತಿದ್ದ. ಆಗ ಸುಷ್ಮಾ ಸಿದ್ದರಾಜನನ್ನು ನೋಡಿದ್ದಳು. ಅವಳ ಮನಸ್ಸಿನಲ್ಲಿ ಅವನ ರೂಪು ಮೂಡಿತ್ತು. ಆದರೆ ತನ್ನ ಪಾಡಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಸಿದ್ದರಾಜು 26 ವರ್ಷದ ಯುವಕ. ಒಳ್ಳೆ ಕಟ್ಟುಮಸ್ತಾದ ದೇಹ. ನೋಡಲು ಸುಂದರವಾಗಿದ್ದ. ಅವನ ಮೇಲೆ ಸುಷ್ಮಾಳ ಕಣ್ಣು ಬೀಳಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಅವನನ್ನು ಹೇಗಾದರೂ ಪರಿಚಯ ಮಾಡಿಕೊಂಡಿ ಅವನಿಂದ ದೈಹಿಕ ಸುಖ ಪಡೆಯಬೇಕು ಎಂಬ ಕಾಮದಾಸೆ ಸುಷ್ಮಾಳಿಗೆ ಚಿಗುರೊಡೆಯಿತು. ಅವಳು ಕೆಲಸಕ್ಕೆ ಹೋಗುವಾಗ ಒಂದು ದಿನ ಸಿದ್ದು ಕೂಡ ಕೆಲಸಕ್ಕೆ ಹೊರಟಿದ್ದ. ಅದೇ ವೇಳೆಗೆ ಸುಷ್ಮಾ ತನ್ನ ಕಾಲಿಗೆ ಏಟು ಮಾಡಿಕೊಂಡಂತೆ ನಟಿಸಿ ಅಯ್ಯೋ ಎಂದು ಕೆಳಗೆ ಬಿದ್ದಳು. ಅದನ್ನು ನೋಡಿದ ಸಿದ್ದರಾಜು ಅವಳ ಬಳಿಗೆ ಓಡಿ ಹೋಗಿ ಅವಳನ್ನು ಹಿಡಿದು ಅವಳನ್ನು ಎತ್ತಿಕೊಂಡು ಅವನ ಕಾರಿನಲ್ಲಿ ಕೂರಿಸಿ ಅವಳಿಗೆ ನೀರು ಕುಡಿಸಿ ಏನಾಯಿತು ಮೇಡಂ ಎಂದು ಕೇಳಿದ. ಅವಳು ತನಗೆ ಕಾಲು ಹುಳುಕಿದೆ ಎಂದು ನಡೆಯಲು ಆಗುತ್ತಿಲ್ಲ ಎಂದು ನಾಟಕವಾಡಿ ಅವನ ಸಿಂಪತಿಯನ್ನು ಗಿಟ್ಟಿಸಿಕೊಂಡಳು. ಅವನು ತಾನೇ ತನ್ನ ಕಾರಿನಲ್ಲಿ ಶಾಲೆಗೆ ಬಿಡುವಂತೆ ಹೇಳಿ ಕರೆದುಕೊಂಡು ಹೋಗಿ ಬಿಟ್ಟನು. ಪೂರ್ಣವಿರಾಮ. ಹೋಗುವ ದಾರಿಯಲ್ಲಿ ತನ್ನ ಕೈಚಳಕ ತೋರಿಸಿ ಅವನನ್ನು ಬಲೆಗೆ ಬೀಳಿಸಿಕೊಂಡಳು. ದಿನ ಕಳೆದಂತೆ ಸುಷ್ಮಾ ಹಾಗೂ ಸಿದ್ದರಾಜು ನಡುವೆ ಸಂಬಂಧ ಹತ್ತಿರವಾಗತೊಡಗಿತು. ಸಿದ್ದರಾಜು ದಿನವೂ ಸುಷ್ಮಾಳನ್ನು ಪಿಕಪ್, ಡ್ರಾಪ್ ಮಾಡುತ್ತಿದ್ದ. ಒಂದು ದಿನ ಅವಳು ಕಾರಿನಲ್ಲಿ ತಲೆ ಸುತ್ತು ಬಂದಂತೆ ನಟಿಸಿದಳು. ಅದು ತೋಟ, ಸುತ್ತಲೂ ಯಾರೂ ಇರಲಿಲ್ಲ. ಆ ಜಾಗ ನೋಡಿ ಅವಳು ಪ್ಲಾನ್ ಮಾಡಿದ್ದಳು. ಅವಳು ತಲೆ ಸುತ್ತಿ ಬಿದ್ದಳು. ಹಾ ಎಂದು ಕಿರುಚುತ್ತಾ ಸಿದ್ದರಾಜು ಏನಾಯಿತು ಮೇಡಂ ಅನ್ನುತ್ತಾ ಓಡಿ ಬಂದು ಅವಳನ್ನು ಹಿಡಿದುಕೊಂಡ. ಸುಷ್ಮಾ ಅವನ ಮೇಲೆ ಒರಗಿ ಅವಳ ಮೊಲೆಯನ್ನು ಅವನ ದೇಹಕ್ಕೆ ತಾಗುವಂತೆ ಒರಗಿ ಕೂತಳು. ಅವನು ಅವಳಿಗೆ ನೀರನ್ನು ಕುಡಿಸಿದನು. ಅವಳು ಬೇಕಂತಲೇ ವಾಂತಿ ಬರುವಂತೆ ನಟಿಸಿ ಸಿದ್ದರಾಜುವಿನ ಮೇಲೆ ವಾಂತಿ ಮಾಡಿದಳು. ಅವನ ಪ್ಯಾಂಟ್ ಮೇಲೆಲ್ಲ ಚೆಲ್ಲಿ ಅವನ ಪ್ಯಾಂಟ್ ಒದ್ದೆಯಾಯಿತು. ತಕ್ಷಣ ಸುಷ್ಮಾ ಅವನ ಪ್ಯಾಂಟನ್ನು ಒರೆಸುವಂತೆ ಮಾಡಿ ಅವನ ತುಣ್ಣೆಯ ಮೇಲೆ ಕೈ ಆಡಿಸುತ್ತಾಳೆ. ಪೂರ್ಣವಿರಾಮ. ಅವನಿಗೆ ಏನೋ ಒಂದು ರೀತಿ ಮೈ ಜುಮ್ ಎನ್ನುತ್ತದೆ.
ಅವಳು ಅವನ ಮುಖವನ್ನು ನೋಡಿ ಮತ್ತೆ ಅವನ ತುಣ್ಣೆಯನ್ನು ಮೆದುವಾಗಿ ನೇವರಿಸಿ ಸಿದ್ದರಾಜುವನ್ನು ನೋಡುತ್ತಿದ್ದಳು. ಅವನು ಅವಳನ್ನು ನೋಡುತ್ತಾ ಇದ್ದಂತೆ ಅವನ ತುಣ್ಣೆ ನಿಗುರಿಕೊಂಡಿತು. ಅದನ್ನು ಹಿಡಿದು ಏನೋ ಸಿದ್ದು ಇಷ್ಟು ದಪ್ಪ ಸಾಕಿದ್ದೀಯಾ ಅಂದ್ಲು. ಹಾಗೆ ಅವನನ್ನು ತಬ್ಬಿಕೊಂಡಳು. ಅವನಿಗೂ ಹರೆಯ. ಅವನು ಅವಳನ್ನು ತಬ್ಬಿಕೊಂಡನು. ಅವಳು ತಡ ಮಾಡದೆ ಬೇಗ ಅವನ ಪ್ಯಾಂಟ್ ಚೀಪ್ ಅನ್ನು ಬಿಚ್ಚಿ ಅವನ ತುಣ್ಣೆಯನ್ನು ಹೊರಗೆ ತೆಗೆದು ಬಾಯಿಗೆ ಹಾಕಿ ಉಣ್ಣೋಕೆ ಶುರು ಮಾಡಿದಳು. ಪೂರ್ಣವಿರಾಮ. ಅವನು ಆಹಾ ಆಹಾ ಎಂದು ಅವನ ಸೊಂಟವನ್ನು ಆಡಿಸೋಕೆ ಶುರು ಮಾಡಿದ. ಅವನಿಗೆ ಇದು ಹೊಸ ಅನುಭವ. ಇವಳೋ ಚೂಲು ರಾಣಿ ಅವನ ತುಣ್ಣೆಯನ್ನು ಚೆನ್ನಾಗಿ ಚೀಪಿ ಚೀಪಿ ಸುಖ ಕೊಡುತ್ತಿದ್ದಾಳೆ. ಪೂರ್ಣವಿರಾಮ. ಅವನು ಕಣ್ಣು ಮುಚ್ಚಿಕೊಂಡು ತುಣ್ಣೆಯನ್ನು ಉಣ್ಣಿಸುತ್ತಿದ್ದಾನೆ. ಅಬ್ಬಬ್ಬಾ ಎಂತ ಸುಖ ಮೇಡಂ. ಪೂರ್ಣವಿರಾಮ. ಮೇಡಂ, ನಂಗೆ ಏನೋ ಒಂಥರ ಆಗ್ತಿದೆ. ಹಹಾ ಹಹಾ ಅಹಾ ಆಹಾನೆಂದು ಮುಲುಕುತ್ತಿದ್ದಾನೆ. ಸುಷ್ಮಾ ಅವನ ತುಣ್ಣೆಯನ್ನು ಚೀಪುತ್ತಾ ಹಾಗೆ ಮೇಲೆದ್ದು ಅವಳ ಬ್ಲೌಸ್ ಬಿಚ್ಚಿ ಮೊಲೆಯನ್ನು ತೋರಿಸಿ ಅವನ ಬಾಯಿಗೆ ಇಟ್ಟು ಚೀಪೋಕೆ ಹೇಳುತ್ತಾಳೆ. ಉನ್ಮಾದದಲ್ಲಿ ತೆಲಾಡುತ್ತಾ ಆಹಾ 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 ಚೀಪು ಚೀಪು ಸಿದ್ದು ಚೀಪೋ. ಪೂರ್ಣವಿರಾಮ. ಚೆನ್ನಾಗಿ ಹಿಸುಕು ಹಿಸುಕು ಬಿಡ್ಬೇಡ ಅಂತ ಹಿಸುಕಿಕೊಂಡು ಮಜಾ ಮಾಡುತ್ತಾ ಸುಖ ಪಡುತ್ತಿದ್ದಾಳೆ. ಅಷ್ಟರಲ್ಲಿ ಯಾರೋ ಬಂದಂತೆ ಶಬ್ದವಾಯಿತು. ಇಬ್ಬರೂ ಎದ್ದು ಬಟ್ಟೆ ಸರಿ ಮಾಡಿಕೊಂಡು ಹೊರಟರು. ಕಾರಿನಲ್ಲಿ ಇಬ್ಬರೂ ಏನೂ ಮಾತಾಡುತ್ತಿಲ್ಲ. ಸ್ವಲ್ಪ ಹೊತ್ತು ಮೌನ ಆವರಿಸಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿದ್ದರು. ಸುಷ್ಮಾ ಸಿದ್ದು, ನಾಳೆ ನಾವಿಬ್ಬರೂ ಒಂದು ಸೇರಬೇಕು. ನಮಗೆ ಫಸ್ಟ್ ನೈಟ್ ಕಣೋ ಎಂದು ಹೇಳಿ ಮನೆಗೆ ಹೋದರು. ಮರುದಿನ ಒಳ್ಳೆ ಸೀರೆ ಉಟ್ಟು ಸಿಂಗಾರ ಮಾಡಿಕೊಂಡು ಬಂಗಾರದ ಬೊಂಬೆಯಂತೆ ಹೊಳೆಯುತ್ತಾ ಶಾಲೆಗೆ ಬಂದಳು. ಅವಳನ್ನು ಡ್ರಾಪ್ ಮಾಡಿ ಕೆಲಸಕ್ಕೆ ಹೋದ ಸಿದ್ದರಾಜು ಸಂಜೆ ಅವಳನ್ನು ಪಿಕಪ್ ಮಾಡಿಕೊಂಡು ಯಾರೂ ಇಲ್ಲದ ಜಾಗಕ್ಕೆ ಬಂದು ಕಾರು ನಿಲ್ಲಿಸಿದ. ಪೂರ್ಣವಿರಾಮ. ಕಾಮ ಪಿಶಾಚಿಯಾಗಿದ್ದ ಸುಷ್ಮಾ ಸಿದ್ದರಾಜುವನ್ನು ಕಾರ್ನ ಹಿಂಬದಿ ಸೀಟ್ಗೆ ಬರೋಕೆ ಹೇಳಿ ಅವಳ ಕಾಮತುಂಬಿದ ಮೊಲೆಗಳನ್ನು ತೋರಿಸುತ್ತಾ, ವಿಚ್ಚೋ ಬೋಳಿ ಮಗನೆ ಅಂದ್ಲು. ಪೂರ್ಣವಿರಾಮ. ಸಿದ್ದು ಶಾಕ್ ಆದ. ಏನ್ ಮೇಡಂ ಹೀಗೆ ಬೈತೀರಾ ನೀವು, ಟೀಚರ್ ನೆನಪಿರಲಿ ಅಂದ. ಪೂರ್ಣವಿರಾಮ. ಅದಕ್ಕೆ ಅವಳು, ಲೋ ಸಿದ್ದು, ನಾನು ಟೀಚರ್ ಆದ್ರೆ ಅದು ಸ್ಕೂಲಲ್ಲಿ, ನಂಗೆ ಸೆಕ್ಸ್ ಮಾಡೋವಾಗ ಕೆಟ್ಟದಾಗಿ ಬೈಕೊಂಡು ಮಾಡಬೇಕು, ಆಗ್ಲೇ ಮಜಾ ಕಣೋ. ಪೂರ್ಣವಿರಾಮ. ನೀನು ನನ್ನ ಚೆನ್ನಾಗಿ ಕೆಟ್ಟದಾಗಿ ಬೈಕೊಂಡು ಕೇಯೋ ಬೋಳಿ ಮಗನೆ ಅಂದ್ಲು. ಪೂರ್ಣವಿರಾಮ. ಅದು ಎಲ್ಲಿತ್ತೋ ಕೋಪ. ಬೋಳಿ ಮಗನೆ ಅಂದ ತಕ್ಷಣ ಸಿದ್ದರಾಜು ಅವಳನ್ನು ಹಿಡಿದು, ಹಾಗೆ ಚೂಲು ಮುಂಡೆ ಇರು, ನೋಡತಾ ಇರು ಹೇಗೆ ಕೇಳ್ತೀನಿ ನಿಂತುಲ್ನಾ. ಸೂಳೆ ಮುಂಡೆ ಅಂತ ಅವಳ ಸೀರೆನ ಎಳೆದು ಬಿಸಾಕಿ, ಅವಳ ಬ್ಲೌಸ್, ಬ್ರಾ, ಕಾಚಾ ಎಲ್ಲವನ್ನೂ ಬಿಚ್ಚಿ ಅವಳನ್ನ ಸಂಪೂರ್ಣ ಬೆತ್ತಲೆ ಮಾಡಿದ. ಅವನನ್ನು ಅವಳು ಬಿಡುತ್ತಾಳೆಯೇ? ಅವಳು ಕೂಡ ಅವನ ಬಟ್ಟೆಯನ್ನೆಲ್ಲ ತಾನೇ ಬಿಚ್ಚಿ ಬೆತ್ತಲೆ ಮಾಡಿದಳು. ಇಬ್ಬರೂ ಕಾರಿನಲ್ಲಿ ಫುಲ್ ಬೆತ್ತಲೆಯಾಗಿ ಜೋರಾಗಿ ಉಸಿರಾಡುತ್ತಿದ್ದಾರೆ. ಅವರ ಏದುಸಿರು ಕಾರಿನ ತುಂಬಾ ತುಂಬಿ, ಕಾಮಪಿಪಾಸುಗಳಂತೆ ಇಬ್ಬರೂ ಕೇದಾಡೋಕೆ ರೆಡಿ ಆಗಿ ಇದ್ದಾರೆ. ಚೂಲು ರಾಣಿ ಸುಷ್ಮಾ ಸಿದ್ದುವನ್ನು ಬಿಗಿದಬ್ಬಿ ಹಾಗೆ ಮುತ್ತಿನ ಮಳೆ ಸುರಿಸುತ್ತಿದ್ದಾಳೆ. ಕ್ಯಾಂಪ್ಸ್ನಲ್ಲಿ ಬೆಂಗಳೂರು ನಿಂದ ಕನ್ನಡ ಭಾಬಿಯನ್ನು ಭೇಟಿ ಮಾಡಿ. ಪೂರ್ಣವಿರಾಮ. ಎಲ್ಲೆಂದರಲ್ಲಿ ಮುತ್ತಿಡುತ್ತಾ ಅವನ ಬೆನ್ನನ್ನು ಕೈ ಉಗುರುಗಳಿಂದ ಪರಚುತ್ತಾ, ಲೋ ಸಿದ್ದು. ಪೂರ್ಣವಿರಾಮ. ನನ್ನ ಕಾಮವನ್ನ ತಣಿಸು ಬಾರೋ ಬೋಳಿ ಮಗನೆ ಅಂದ್ಲು. ಸಿದ್ದು, ಇರೆ ಸೂಳೆ ಮುಂಡೆ, ನಿನ್ ಹುಲ್ಲು ಹರಿಯೋಕೆ ಕಣೆ ಇವತ್ತು ಇಲ್ಗೆ ಎತ್ತಾಕೊಂಡು ಬಂದಿರೋದು, ನಿನ್ನಕನ ಕೇಯ. ಪೂರ್ಣವಿರಾಮ. ಬೋಳಿ ಮುಂಡೆ, ಕೊಡೆ ನಿನ್ ಮೊಲೆನ. ಎಂತ ಸೂಳೆ ಮೊಲೆನೇ ಇದು, ಅಬ್ಬಬ್ಬಾ ಒಳ್ಳೆ ಸಖತ್ತಾಗಿ ಬೆಳೆಸಿದ್ದೀಯಾ ಕಣೆ ಲೌಡಿ. ಪೂರ್ಣವಿರಾಮ. ಚೂಲು ಮುಂಡೆ, ಕುಡಿಸೆ, ಮೊಲೆನ ಬಾಯಿಗೆ ಹಾಕೆ, ನನ್ ಸೂಳೆ ಅಂತ ಬಾಯಿ ತೆಗೆದ. ಪೂರ್ಣವಿರಾಮ. ಸುಷ್ಮಾಗೆ ಹೇಳಿಕೊಡಬೇಕಾ? ಅವಳು ತನ್ನ ಮೊಲೆಗಳನ್ನ ಅವನ ಬಾಯಿಗೆ ಇಟ್ಟು, ಚೀಪೋ ಸೂಳೆ ಮಗನೆ, ಚೆನ್ನಾಗಿ ಚೀಪು. ಪೂರ್ಣವಿರಾಮ. ಹಾಲು ಕುಡಿಯೋ ನನ್ ಬೋಳಿ ಮಗನೆ, ಹಹಾ ಹಹಾ ಹಾ ಹಹಾ ಆಹಾ 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 ಅಂತ ಮುಲುಕಾಡ್ತಾ. ಪೂರ್ಣವಿರಾಮ. ಅವಳ ಮೊಲೆಯನ್ನ ಅವನ ಬಾಯಿಗೆ ಹಾಕಿ ತುರುಕಿ ಉಣ್ಣಿಸುತ್ತಿದ್ದಾಳೆ. ಅವನು ಮಲಗೋವ ಮಾವಿನ ಹಣ್ಣನ್ನು ಚೆನ್ನಾಗಿ ಹಿಸುಕಿ ಹಿಸುಕಿ ಚೀಪಿ ಚೀಪಿ ಕಚ್ಚಿ ಕಚ್ಚಿ ತಿನ್ನುತ್ತಾ. ಪೂರ್ಣವಿರಾಮ. ಅವಳ ದೇಹವನ್ನ ಹಿಂಡಿ ಹಿಂಡಿ ಹಾಕುತ್ತಿದ್ದಾನೆ. ಅವಳಿಗೆ ಸಾಲುತ್ತಿಲ್ಲ. ಪೂರ್ಣವಿರಾಮ. ಲೋ ಲೋಫರ್ ಸೂಳೆ ಮಗನೆ, ಚೆನ್ನಾಗಿ ಹಿಸುಕಿ ಹಾಲು ಕುಡಿ, ಮೊಲೆನ ಬಿಡ್ಬೇಡ, ಕಚ್ಚು ಕಚ್ಚು, ಹಹಾ ಹಾಗೆ ಹಾಗೆ ಅಂತ ಅವನನ್ನ ಕೋಪಗೊಳಿಸಿ ಕಾಮದ ಉದ್ರೇಕ ಹೆಚ್ಚಾಗುವಂತೆ ಮಾಡುತ್ತಿದ್ದಾಳೆ. ಪೂರ್ಣವಿರಾಮ. ಇವನು ಲೇ ಬೋಳಿ ತುಲ್ಲೆ, ನಿನ್ನಕ್ಕನ್ ಕೇಯ, ನಿನ್ನಮ್ಮನ್ ಬೋಸುಡಿ ತುಲ್ಲೆ ಅಂತ ಅವಳ ದೇಹವನ್ನೆಲ್ಲ ಕಚ್ಚಿ ಕಚ್ಚಿ ಅವಳ ತುಟಿಯನ್ನು ಹೀರುತ್ತಾ. ಪೂರ್ಣವಿರಾಮ. ಅವಳ ಹೊಕ್ಕುಳಲ್ಲಿ ನಾಲಿಗೆ ಹಾಕಿ ಹೊರಳಾಡಿಸುತ್ತಾ ಅವಳನ್ನು ಸುಖಿಸುತ್ತಿದ್ದಾನೆ. ಪೂರ್ಣವಿರಾಮ.
ಅವಳು ಆಹಾ 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 ಹಾಗೆ ಮಾಯೆಯೋ ಮಾಡೋ ನೆಕ್ಕೋ ಸೂಳೆ ಮಗನೆ ನೆಕ್ಕೋ ಚೆನ್ನಾಗಿ ನೆಕ್ಕು ನೆಕ್ಕು ಬಿಡ್ಬೇಡ ನಿನ್ನಮ್ ನೆಕ್ಕೋ ಅಂತ ಹೊರಳಾಡ್ತಿದ್ದಾಳೆ. ಅವನ ನಾಲಿಗೆ ಅವಳ ಹೊಕ್ಕುಳಲ್ಲಿ ಸೇರಿ ಅವಳ ಮೊಲೆ ಹಿಸುಕುತ್ತಾ ಹಾಗೆ ಅವಳ ಇಡೀ ದೇಹವನ್ನ ಆಕ್ರಮಿಸಿ ಅವಳನ್ನ ಹಿಂಡಿ ಜೀವ್ಸು ಮಾಡಿ ಕುಡಿಯುತ್ತಿದ್ದಾನೆ. ಪೂರ್ಣವಿರಾಮ. ಅವಳು ಲೋ ಬೋಳಿ ಮಗನೆ ನಿನ್ ತುಣ್ಣೆ ಕೊಡೋ. ಬಾರೋ ನನ್ ಬಾಯಿಗೆ ಇಡೋ ಲೋಫರ್. ಪೂರ್ಣವಿರಾಮ. ಅಂದಿದ್ದೇ ತಡ ಅವನು ಅವನ ಕದ ತುಣ್ಣೆಯನ್ನ ಅವಳ ಬಾಯಿಗೆ ಇಟ್ಟು ಉಣ್ಣೆ ಸೂಳೆ ಮುಂಡೆ. ಪೂರ್ಣವಿರಾಮ. ನಿನ್ನಕ್ಕನ್ ಉಣ್ಣೆ. ನಿನ್ನಮ್ಮನ್ ಉಣ್ಣೆ ನನ್ ತುಣ್ಣೆ ನಾ. ನಿನ್ ಸೂಳೆ ತುಲ್ಲು ಹರಿದಾಕೋ ಹಾಗೆ ಕಾಯಿಸು ನಿನ್ ಬಾಯಲ್ಲಿ ನನ್ ತುಣ್ಣೆ ಚೆನ್ನಾಗಿ ನಿಗುರಿಕೋಬೇಕು ಹಾಗೆ ಚೀಪು ಚೂಲು ಮುಂಡೆ ಅಂತ ಬಾಯಲ್ಲಿ ತುಣ್ಣೆನ ಹಾಕಿ ಕೇಳ್ತಾ ಇದ್ದಾನೆ. ಅವಳು ಆಹಾ ಮಮ್ಮಮ್ಮಮ್ಮಮ್ಮಮ್ಮಮ್ಮ ಹಾ 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 ಹಾ. ಪೂರ್ಣವಿರಾಮ. ಅಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ ಅಂತ ಉಣ್ಣುತ್ತಿದ್ದಾಳೆ. ಸಿದ್ದು ಅವನ ತುಣ್ಣೆಯನ್ನ ಅವಳ ಗಂಟಲಿನ ವರೆಗೆ ಹಾಕಿ ಕೇಳ್ತಾ ಇದ್ದಾನೆ. ಲೋ ಮಸ್ತಾಗಿದೆ ಲ್ಯಾಂಗ್ ನಿನ್ ತುಣ್ಣೆ. ಗಂಟಲು ವರೆಗೂ ಹೋಗಿದೆ ಕಣೋ. ಬಿಟ್ರೆ ಹೊಟ್ಟೆ ವರ್ಗೂ ನುಗ್ಗುಸ್ತೀಯ ಸೂಳೆ ಮಗನೆ ಕೇಯೋ ಅಂತ ಮತ್ತೆ ಬಾಯಿಗೆ ಹಾಕೋಬ್ದು ಚೆನ್ನಾಗಿ ನೆಕ್ಕಿ ಚೀಪಿ ಚೀಪಿ ಅದರ ಮೇಲೆ ಉಗುಳುತ್ತಾ. ಸಂಪೂರ್ಣ ನಗ್ನ ಮಹಿಳೆಯರೊಂದಿಗೆ 24/7 ಲೈವ್ ಕನ್ನಡ ವಿಡಿಯೋ ಸೆಕ್ಸ್ ಚಾಟ್ಗಳು. ಪೂರ್ಣವಿರಾಮ. ಉಣ್ಣುತ್ತಾ. ಬಾರೋ ನನ್ ತುಲ್ಲು ನೆಕ್ಕೋ ಬೋಳಿ ಮಗನೆ ಅಂತ ಕಾಲು ಅಗಲಿಸಿ ತುಲ್ಲನ್ನು ತೋರಿಸುತ್ತಾ ಮಲಗಿದಳು. ಅವನು ಅವಳ ಕಾಲುಗಳ ಮಧ್ಯ ತಲೆ ಇಟ್ಟು ಅವಳ ತುಲ್ಲಿಗೆ ಬೆರಳು ಹಾಕಿ ತೀಡುತ್ತಾ ಇದ್ರೆ ಏನೋ ನೋಡತಿದ್ದೀಯಾ ಸೂಳೆ ಮಗನೆ. ಬಾಯಿ ಹಾಕೋ ನಂಗೆ ತಡಿಯೋಕೆ ಆಗ್ತಿಲ್ಲ ಅಂತ ಅವನ ತಲೆಯನ್ನು ಹಿಡಿದು ಅವಳೇ ತುಲ್ಲಿಗೆ ಒತ್ತಿಕೊಂಡಳು. ಅವನು ಅವಳ ತುಲ್ಲಿಗೆ ಬಾಯಿ ಹಾಕಿ ನೆಕ್ಕಿ ನೆಕ್ಕಿ ಅವಳ ಮೊಲೆಯನ್ನು ಹಿಸುಕುತ್ತಾ ಚೆನ್ನಾಗಿ ಚೀಪುತ್ತಾ ಅವಳ ತುಲ್ಲು ರಸ ಬಿಡುತ್ತಿದ್ದರೆ ಅದನ್ನು ಹೀರುತ್ತಾ ಅವಳಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತೆ ಮಾಡುತ್ತಿದ್ದ. ಕಾಮದಿಂದ ತುಂಬಾ ದಿನ ದೂರವಾಗಿ ಸರಿಯಾಗಿ ತುಣ್ಣೆಯನ್ನು ಕಾಣದ ತುಲ್ಲಿಗೆ ಇಂದು ರಸದೌತಣ. ನೆಕ್ಕೋ ನೆಕ್ಕೋ ಬೋಳಿ ಮಗನೆ ನೆಕ್ಕೋ. ಬಿಡ್ಬೇಡ ಕಣೋ. ಹಹಾ ಆಹಾ 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 ಹಾಗೆ ಕಣೋ ನಾಲಿಗೆ ಇನ್ನೂ ಒಳಕ್ಕೆ ಹಾಕಿ ನೆಕ್ಕೋ ಲೋಫರ್. ಪೂರ್ಣವಿರಾಮ. ಹಾ ಹಾಗೆ ಕಣೋ. ಆಹಾ ಎಂಥ ಸುಖ ಸುಖ ಸುಖ. ಹಹಾ 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 ಅಂತ ಅವನ ತಲೆಯನ್ನು ಒತ್ತಿ ಹಿಡಿದು ಅವಳ ತುಲ್ಲನ್ನು ನೆಕ್ಕಿಸಿಕೊಳ್ಳುತ್ತಿದ್ದಾಳೆ. ಪೂರ್ಣವಿರಾಮ. ಏನೇ ಸೂಳೆ ಮುಂಡೆ ನೀನ್ ಬೋಳಿ ತುಳು ರಸ ಬಿಟ್ಕೊಂಡು ಕೆಸರುಗದ್ದೆ ಆಗಿದೆ ಕಣೆ. ಪೂರ್ಣವಿರಾಮ. ನಿನ್ನಮ್ಮನ ಕೇಯ. ನಿನ್ನಕ್ಕನ್ ಸೂಳೆ ಮುಂಡೆ ಅಂತ ಅವಳ ತುಲ್ಲನ್ನು ಚೆನ್ನಾಗಿ ನೆಕ್ಕಿ ಮೇಲೆದ್ದ. ಪೂರ್ಣವಿರಾಮ. ಯಾಕೋ ಬೋಳಿ ಮಗನೆ ಬೇಗ ಹಾಕೋ ನಿನ್ ತುಣ್ಣೆನ ನನ್ ತುಲ್ಲಿಗೆ ಹಾಕೋ ಲೋಫರ್ ಸೂಳೆ ಮಗನೆ ಅಂತ ತಿಕ ಎತ್ತಿ ತೋರಿಸ್ತಾ ಕೂಗುತ್ತಲೇ. ಪೂರ್ಣವಿರಾಮ. ಅವನು ತುಣ್ಣೆಯನ್ನು ಅವಳ ಕಾಲ ಮಧ್ಯ ತಂದು ಅವಳ ತುಲ್ಲಿಗೆ ತುಣ್ಣೆಯನ್ನು ಉಜ್ಜಿ ಪೂರ್ಣವಿರಾಮ. ಅವಳ ತುಲ್ಲಿಗೆ ಗುರಿ ಇಟ್ಟು ಒಳಗೆ ತೂರಿಸಿದ ಅದು ಗಸಕ್ ಅಂತ ಒಳಗೆ ಹೋಯಿತು. ಪೂರ್ಣವಿರಾಮ. ಅವಳು ಅಮ್ಮ ನಾ ಸತ್ತೆ ಕಣೋ. ಎಷ್ಟು ದೊಡ್ಡ ತುಣ್ಣೆ ನೋ ನಿಂದು. ಪೂರ್ಣವಿರಾಮ. ಹಾ ಕೇಯೋ ನಿನ್ನಮನ್ ಅಂತ ಕಿರುಚುತ್ತಲೇ. ಇರೆ ಬೋಸುಡಿ ತುಲ್ಲೆ ನೋಡು ಹೆಂಗೆ ಕೇತೀನಿ ಅಂತ. ನಿನ್ ತುಲ್ಲು ಹರಿದು ಸೀಳೋಗ್ಬೇಕು ಹಾಗೆ ಕೇತೀನಿ ನಿನ್ನಕ್ಕನ್. ಪೂರ್ಣವಿರಾಮ. ಅಂತ ಜೋರಾಗಿ ಬಿಡದೆ ಕೇಳ್ತಾ ಇದ್ದಾನೆ ಅವನ ತುಣ್ಣೆ ಅವಳ ತುಲ್ಲಿಗೆ ಕುಟ್ಟುತ್ತಾ. ಪೂರ್ಣವಿರಾಮ. ಅವಳ ತುಲ್ಲಿನ ತಳವನ್ನ ಮುಟ್ಟಿ ಮುಟ್ಟಿ ಬರ್ತಿದೆ. ಅವಳು ಕೇಯೋ 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 ನನ್ ತುಲ್ಲು ಹರಿಯೋ ಬಿಡ್ಬೇಡ ಕೇಯೋ ಲೋಫರ್ ಸೂಳೆ ಮಗನೆ ಅಂತ ತಿಕ ಎತ್ತಿ ಎತ್ತಿ ಕೊಡ್ತಾ ಇದ್ದಾಳೆ. ಪೂರ್ಣವಿರಾಮ. ಸುಷ್ಮಾ ನನ್ ಸೂಳೆ ಮುಂಡೆ. ನೀನ್ ತುಲ್ನಾ ಕೇಯ. ಒಳ್ಳೆ ರಸವತ್ತಾಗಿರೋ ತುಲ್ಲು ಕಣೆ ನಿಂದು ಅಂತ ಕೇಳ್ತಾ ಇದ್ದಾನೆ ಅವಳ ತಿಕ್ಕಕ್ಕೆ ಬಾರಿಸುತ್ತಾ ಅವಳ ತುಲ್ಲನ್ನು ಬಿಡದೆ ಜೋರಾಗಿ ಹೊಡಿತಾ ನಿನ್ನಮ್ಮನ್ ಸೂಳೆ ತುಲ್ಲೆ. ಪೂರ್ಣವಿರಾಮ. ನಿನ್ನಕ್ಕನ್ ಬೋಳಿ ತುಲ್ಲೆ. ಸೂಲು ಮುಂಡೆ ಅಂತ ಕೇಳ್ತಾ ಇದ್ದಾನೆ. ಪೂರ್ಣವಿರಾಮ. ಅವಳ ಸೊಂತರ ಹೊಡ್ಕೊಂಡು ಹಚ್ 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 ಹಕ್ ಹಚ್ ಖಜೆಕ್ ಹಚ್ ಹಕ್ ಹಚ್ ಹಚ್ ಕಂತ ಕೇಳ್ತಾ ಇದ್ರೆ ಅವಳು ಆಹಾ 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 ಕೇಯೋ 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 ಹಹಾ 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 ಆಹಾ 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 ಇನ್ನು ಕೇಯಿ ಹೊಡಿ ಮಗನೆ ಹೊಡಿ ಬಿಡ್ಬೇಡ ಹೊಡಿ ನುಗ್ಸು. ಪೂರ್ಣವಿರಾಮ. ತುಣ್ಣೆ ತಳ ಸೇರ್ಲಿ ಕೇಯೋ ಹೊಡಿಯೋ. ಅಂದ್ರೆ ಸಿದ್ದು ತಗೊಳ್ಳೆ ಬೋಸುಡಿ ತಗೋ 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 ಲೌಡಿ ಮುಂಡೆ. ಪೂರ್ಣವಿರಾಮ. ಸೂಳೆ ತುಲ್ಲೆ ತಗೋ ಹಾ ಹಹಾ 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 ಅಂತ ಕೇಳ್ತಾ ಇದ್ದಾನೆ ಅವಳು ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡ್ತಾ. ಪೂರ್ಣವಿರಾಮ. ಲೋ ಸಿದ್ದು ಬೋಳಿ ಮಗನೇ ನಿನ್ ತುಣ್ಣೆ ನಂಗೆ ದಿನ ಬೇಕು ಏನ್ ಮಾಡ್ತೀಯೋ ಗೊತ್ತಿಲ್ಲ ನಂಗೆ ನೀನು ಬೇಕು. ನಿನ್ ತುಣ್ಣೆಗೆ ನನ್ನು ದಾಸಿ ಕಣೋ ಲೋಫರ್. ನನಗೆ ನಿನ್ ತುಣ್ಣೆ ಇಲ್ದೆ ಬಾಳೋಕೆ ಆಗಲ್ಲ ಅಂತ ಹಿಂದೆ ಮುಂದೆ ಎಲ್ಲಾ ತುಣ್ಣೆನ ನುಗ್ಸಿ ಕೇಸ್ಕೊಂಡು ಅವನಿಗೆ ದುಡ್ಡು ಕೊಟ್ಟು ನಾನು ಕರೆದಾಗೆಲ್ಲ ನಿನ್ ತುಣ್ಣೆ ನನ್ ತುಲ್ನಾ ಮಜಾ ಮಾಡ್ತಾ ನಂಗೂ ಸುಖ ಕೊಟ್ಟು ನೀನು ಸುಖ ಪಡ್ಕೋ. ನಿಂಗೆ ಏನ್ ಬೇಕು ನನ್ನ ಕೇಳು ಅಂತ ಅವನನ್ನ ಅವಳ ತುಲ್ಲು ಚೂಲು ಹತ್ತಿದಾಗಲೆಲ್ಲ ಕರೆದು ಕೇಳಿಸಿಕೊಳ್ತಾ ಇದ್ಲು.